ನಮಸ್ಕಾರ ನ್ಯೂಸ್ ಅಟ್ 3ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಾವೇನು ಸನ್ಯಾಸಿಗಳಲ್ಲ, ರಾಜಕೀಯ ಮಾಡೋಕೆ ನಾವಿರೋದು. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರಾಜೀನಾಮೆಯನ್ನ ನೀಡಲಿ, ಆ ಸಂದರ್ಭವನ್ನ ನಾವು ಉಪಯೋಗಿಸಿಕೊಳ್ತೇವೆ ಅಂತ ಮಾಜಿ ಡಿಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನ ಶಾಸಕರು ರಾಜೀನಾಮೆಯನ್ನ ನೀಡಲಿ, ಆ ಸಂದರ್ಭವನ್ನ ನಾವು ಉಪಯೋಗಿಸಿಕೊಳ್ತೀವಿ ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮತ್ತೆ ಆಪರೇಷನ್ ಕಮಲದ ಪಟಾಕಿಯನ್ನ ಸಿಡಿಸಿದ್ದಾರೆ ಮಾಜಿ ಡಿಸಿಎಂ ಆಗಿರುವಂತಹ ಅಶೋಕ್ ಅವರು. 20 ರಿಂದ 25 ಅತೃಪ್ತ ಕೈ ಶಾಸಕರು ಈಗ ಆಲ್ರೆಡಿ ಕಾಂಗ್ರೆಸ್ನ ನಾಯಕರಿಗೆ ಸಿಗ್ತಾ ಇಲ್ಲ, ಅಧಿವೇಶನಕ್ಕೆ ಬರೋದು ಡೌಟು, ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡಿಸೋದೇ ಅನುಮಾನ ಅಂತ ಹೇಳಿದ್ದಾರೆ ಅಶೋಕ್ ಅವರು. ಮತ್ತೆ ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಸಿಡಿಸಿದ್ದಾರೆ. ಕಳೆದ 7 ತಿಂಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿಲ್ಲ, ಅವರೊಬ್ಬ ಕ್ಲರ್ಕ್ ಆಗಿದ್ದಾರೆ. ಅದರಿಂದ ಆ ಕ್ಲರ್ಕ್ ಅವರು ಅವರೇ ಹೇಳಿದ ರೀತಿ ಅವರ ಶಾಸಕಾಂಗ ಸಭೆಯಲ್ಲೇ ಬಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ನಾವು ಮಾಡಲ್ಲ. ಅಲ್ಲಿನ ಶಾಸಕರೇ, ಇವತ್ತು ಕಾಂಗ್ರೆಸ್ಸಿನ ಜೆಡಿಎಸ್ ಶಾಸಕರೇ ಈ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇರುವಂತ ಸುಮಾರು 20-25 ಶಾಸಕರು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಮೇಲೆ, ಜೆಡಿಎಸ್ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇರುವಂತ ವಿರೋಧದಿಂದ ಅವ್ರ್ಯಾರು ಇವ್ರ ಕೈಗೆ ಸಿಗ್ತಾ ಇಲ್ಲ. ಅದನ್ನ ಬಿಜೆಪಿ ಮೇಲೆ ಗೂಬೆ ಕೂಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಅದು ಸರಿಯಲ್ಲ. ನಾವೇನು ರಾಜಕೀಯದ ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡಕ್ಕೆ ಬಂದಿರೋದು. ರಾಜ್ಯದ ಜನ ನಮಗೆ 106 ಜನ, ಇವತ್ತು 104 ಇದ್ದಿದ್ದು 106 ಆಗಿದ್ದೀರಿ. ಈಗ ಜನ ಬೆಂಬಲ ಇಲ್ದವರು ಅಧಿಕಾರ ನಡೆಸ್ತಾ ಇದ್ದಾರೆ. 38 ಜನ ಶಾಸಕರು ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ. ಆದ್ರಿಂದ ನಾವೇನು ಸನ್ಯಾಸಿಗಳಲ್ಲ. ಆ ಸಂದರ್ಭ ಬಂದಾಗ 100ಕ್ಕೆ 100% ನಾವು ಉಪಯೋಗ ಮಾಡಗಂತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಅಶೋಕ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಆಪರೇಷನ್ ಕಮಲ ಇನ್ನೂ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಿಕ್ಚರ್ ಹಬಿ ಬಾಕಿ ಹೇ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದಾರಲ್ಲ ಅಂತ. ಖಂಡಿತವಾಗಿಯೂ ಪೃಥ್ವಿರಾಜ್, ಅದರಲ್ಲೂ ಕೂಡ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿದೆ ಈ ತರ ಒಂದು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಬಿಜೆಪಿ ಮುಖಂಡರಿದೆ. ಹೀಗಾಗಿ ಅಶೋಕ್ ಅವರ ಹೇಳಿಕೆ ಕೂಡ ಅದಕ್ಕೆ ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು. ಎಲ್ಲೋ ಅಂತ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಸರ್ಕಾರವನ್ನು ನಾವು ಬೀಳಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರು ಕೂಡ ಬಿಜೆಪಿ ಮುಖಂಡರು ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ತೆರೆ ಮಾಡಿ ಬೀಳಿಸ್ತಕ್ಕಂಥ ಪ್ರಯತ್ನವನ್ನ ಮತ್ತು ತಮ್ಮ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿದ್ರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಅಶೋಕ್ ಅವರು ನೀಡಿದ್ದಾರೆ. ಆದ್ರೆ 20 ಜನ ಶಾಸಕರು ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ 20 ಜನ ಶಾಸಕರು ಆಯಾ ಪಕ್ಷದ ಮುಖಂಡರಿಗೆ ಸಿಗ್ತಾ ಇಲ್ಲ. ಒಂದ್ ವೇಳೆ ಬಜೆಟ್ ಅಧಿವೇಶನಕ್ಕಿಂತ ಮುಂಚಿತವಾಗಿನೇ 20 ಜನ ಶಾಸಕರು ರಾಜೀನಾಮೆ ಕೊಟ್ರೆ ನಾವು ಸುಮ್ಮನೆ ಕೊಡೋದಿಲ್ಲ, ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ, ನಾವು ಕೂಡ ಈಗ ನಮ್ 104 ಜನ ಸದಸ್ಯರಿರ್ತಕ್ಕಂಥ ಒಂದು ಸಂಖ್ಯೆ 106ಕ್ಕೆ ಏರಿದೆ. ಹೀಗಾಗಿ ನಾವು ಕೂಡ ಒಂದು ಅವಕಾಶವನ್ನ ಬಳಸ್ಕೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಈ ಹೇಳಿಕೆಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಧಕ್ಕೆ ತರ್ತಕ್ಕಂತಹ ಮತ್ತು ಸರ್ಕಾರವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆಯಾ ಅಂತಕ್ಕಂಥ ಒಂದು ಅನುಮಾನ ಅಶೋಕ್ ಅವರ ಹೇಳಿಕೆಯಿಂದ ವ್ಯಕ್ತವಾಗ್ತಿದೆ. ಅಂದ್ರೆ ಪದೇ ಪದೇ ಆದ್ರೆ ನಾವಾಗ್ಲೇ ಕೂಡ ಒಂದು ಸರ್ಕಾರವನ್ನು ಬೀಳಿಸೋದಿಲ್ಲ, ಬಟ್ ಅದಾಗ್ಲೇ ಬಿದ್ರೆ ಅದ್ರ ಉಪಯೋಗ ನಾವು ಪಡೆದುಕೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಯಡಿಯೂರಪ್ಪನವರು ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಅವರವರ ಗೊಂದಲದಿಂದಾಗಿನ ಸರ್ಕಾರ ಉಳಿದ್ರೆ ನಾವೇನೋ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನೀಡಿದ್ರು. ಇದೀಗ ಬಿಜೆಪಿ ಮುಖಂಡ ಅಶೋಕ್ ಕೂಡ ಇಂತಹ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮುಖಂಡರು ಸರ್ಕಾರವನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನ ಮತ್ತು ಆಪರೇಷನ್ ಕಮಲವನ್ನ ಸಕ್ಸಸ್ ಮಾಡಲೇಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದ್ದು ಈ ಮುಖಂಡರ ಹೇಳಿಕೆಯಿಂದ ಗೊತ್ತಾಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.